ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕೌಂಟರ್ ಬಗ್ಗೆ ಅನುಮಾನ ಬೇಡ ಅಂತ ಹೇಳಿದ್ದಾರೆ ಗೃಹ ಸಚಿವ. ಈಗಾಗಲೇ ವಿಕ್ರಮ್ ಗೌಡ ಅವರ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳು ಇದ್ದು ಅನ್ನುವ ವಿಚಾರವನ್ನು ಕೂಡ ಈಗ ಹೇಳಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಿನ್ನೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದಲ್ಲಿ ಎನ್ಕೌಂಟರ್ ವಿಚಾರದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಹೇಳಿದ್ದಾರೆ. ವಿಕ್ರಮ್ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿದ್ವು ಅಂತ ಮಾಹಿತಿ ಇದೆ, ಹಾಗಾಗಿ ಎನ್ಕೌಂಟರ್ ಮಾಡಿದ್ದಾಗಿ ಪೊಲೀಸರು ಹೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಇದಕ್ಕೆ ಪರ ವಿರೋಧ ವಿಚಾರಗಳು ಅಭಿಪ್ರಾಯಗಳು ವ್ಯಕ್ತ ಆಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಆತನನ್ನ ಈ ರೀತಿಯಾಗಿ ಸಾಯಿಸಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಗೃಹ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. He was carrying a deadly weapon. ಆಟೋಮ್ಯಾಟಿಕ್ ಮಿಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನ್ ಅನ್ನು ಕ್ಯಾರಿ ಮಾಡ್ತಾ ಇದ್ದ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅವರು. ಅದರಿಂದ ಫಸ್ಟ್ ಸೈಟಲ್ಲೇ ಅವರು ಮಾಡಿದ್ದಾರೆ ಅಂತ ಹೇಳಿದರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆದ್ದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಿ ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಒಂದಷ್ಟು ಚರ್ಚೆಗಳು ಆರಂಭ ಆಗ್ತಾ ಇರುವ ಸಂದರ್ಭದಲ್ಲೇ ಈಗ ಗೃಹ ಸಚಿವರು ಹೇಳಿದ್ದಾರೆ ಅವನ ಹತ್ರ ಸಾಕಷ್ಟು ಶಸ್ತ್ರಾಸ್ತ್ರಗಳಿತ್ತು, ಅವನು ಕ್ಯಾರಿ ಮಾಡ್ತಾ ಇದ್ದ ಅದನ್ನ ಎಲ್ಲ ಕಡೆಗಳಲ್ಲೂ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಮೊನ್ನೆ ಆ ಒಂದು ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲೂ ಕೂಡ ಅವನ ಹತ್ರ ಆ ಶಸ್ತ್ರಾಸ್ತ್ರಗಳಿತ್ತು ಅಂತ. ಸೊ ಈಗ ಅವುಗಳನ್ನು ವಶಪಡಿಸಿಕೊಳ್ಳಲಾಗಿದೆಯಾ, ಏನೇನು ಸಿಕ್ಕಿದೆ ಆತನನ್ನ ಎನ್ಕೌಂಟರ್ ಮಾಡುವಂತಹ ಸಂದರ್ಭದಲ್ಲಿ? ನವಿತಾ, ವಿಕ್ರಮ್ ಗೌಡ ಬಳಿ 9mm ಕಾರ್ಬೈನ್ ಗನ್ ಇತ್ತು ಅನ್ನೋದನ್ನ ಪೊಲೀಸರೇ ಅಧಿಕೃತವಾಗಿ ಅವರ FIR ಕಾಪಿಯಲ್ಲಿ ಮುದ್ರೆ ಮಾಡಿರುವಂಥದ್ದು. ಈ 9mm ಕಾರ್ಬನ್ ಗನ್ನ ವಿಸ್ತೀರ್ಣವನ್ನು ನೋಡಬೇಕಾದ್ರೆ ಕೇವಲ 20 ಯಾರ್ಡ್ ಅದರ ಫೈರಿಂಗ್ ಕೆಪಾಸಿಟಿ ಇರುವಂಥದ್ದು. ಹಾಗಾಗಿ ಅದು ಆಧುನಿಕ ಶಸ್ತ್ರ ಅಲ್ಲ ಅಂತ ಹೇಳಿ ಅದು ಎಲ್ಲ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಆತನ ಸಹಚರರ ಬಳಿ ಬಹಳಷ್ಟು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳು ಇತ್ತು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಆದರೆ ಪೊಲೀಸರು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ವಶಪಡಿಸಿಕೊಂಡಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಸದ್ಯಕ್ಕೆ ಸಿಗ್ತದೆ. ಅದೆಲ್ಲವೂ ಕೂಡ ತನಿಖೆ ನಂತರವಾಗಿ ಹೇಳೋದಾಗಿ ಕೂಡ DIG ರೂಪ ಅವರು ಹೇಳಿರುವಂಥದ್ದು. ಇನ್ನು ವಿಕ್ರಮ್ ಗೌಡ ಅವರ ಮೃತದೇಹದ ಎಲ್ಲ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಅವರ ಹೆಬ್ರಿ ತಾಲೂಕಿನ ನಾಡ್ಪಾಲ್ನ ಕೂಡ್ಲು ಮನೆಯಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನವನ್ನು ಮಾಡೋದಾಗಿ ಅವರ ತಂಗಿ ಮತ್ತು ತಮ್ಮ ಹೇಳಿರುವಂಥದ್ದು. ಯಾಕೆಂದರೆ ಆ ಮನೆಯಲ್ಲಿ ಸದ್ಯಕ್ಕೆ ಯಾರು ಕೂಡ ವಾಸ ಇಲ್ಲ. 2000ನೇ ಇಸವಿಯಲ್ಲಿ ವಿಕ್ರಮ್ ಗೌಡ ಹೇಗೆ ನಕ್ಸಲ್ಗೆ ಎಂಟ್ರಿ ಆದ್ನೋ ಆ ಸಂದರ್ಭದಲ್ಲಿ ಅವೆಲ್ಲರೂ ಕೂಡ ಮನೆ ಬಿಟ್ಟು ಹೋದ್ರು. ಅವರ ತಂದೆ ತಾಯಿ ಕೂಡ ತೀರ್ಕೊಂಡಿರುವಂಥದ್ದು. ಈಗ ಇರುವಂಥದ್ದು ತಂಗಿ ಮತ್ತು ತಮ್ಮ ಮಾತ್ರ. ಹಾಗಾಗಿ ಪೊಲೀಸರು ಅವರ ಕುಟುಂಬಿಕರ ಜೊತೆ ಮಾತನಾಡಿ ಆ ನಾಟ್ಪಾಲ್ನ ಕೂಡ್ಲು ಮನೆಯಲ್ಲಿ ಕೂಡ ಆ ಅಂತ್ಯ ಸಂಸ್ಕಾರ ಮಾಡೋದಾಗಿ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಣಿಪಾಲದ KMCಯ ಮೋರ್ಚರಿಗೆ ಅವರ ಕುಟುಂಬಸ್ಥರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಆತನಿಗೆ ಸಂಬಂಧಪಟ್ಟಂತ ಭೂಮಿ ಇದೆ, ಆ ಭೂಮಿಯಲ್ಲಿ ನಾವು ಆತನ ಅಂತ್ಯ ಸಂಸ್ಕಾರ ಕ್ರಿಯೆಯನ್ನೆಲ್ಲ ಮಾಡ್ತೀವಿ ಅನ್ನೋದನ್ನ ಹೇಳಿರುವಂಥದ್ದು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ಪ್ರಕ್ರಿಯೆ ಆಗತ್ತೆ. ನೇರವಾಗಿ ಮಣಿಪಾಲದ KMC ಆಸ್ಪತ್ರೆಯಿಂದ ಹೆಬ್ರಿ ತಾಲೂಕಿನ ನಾಡ್ಪಾಲಿಗೆ ಆತನ ಮೃತದೇಹವನ್ನು ಕೊಂಡೋಗ್ಲಾಗತ್ತೆ. ಅಲ್ಲಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನೊಂದು ಕಡೆ ವಿಕ್ರಮ್ ಗೌಡನ ಜೊತೆ ಸುಮಾರು 5-6 ಮಂದಿ ಇರುವ ಬಗ್ಗೆ ANFಗೆ ಖಚಿತವಾದ ಮಾಹಿತಿ ಲಭ್ಯ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ ಕೇರಳದ ವಯನಾಡ್ನ ದಿಶಾ ಎಂಬಾಕೆ ಕೂಡ ಇದ್ದಾಳೆ ಅನ್ನೋದು ಖಚಿತವಾದ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಯಾಕೆಂದರೆ ಕೇರಳದಲ್ಲಿ ಥಂಡರ್ ಬೋಲ್ಟ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಾವೋವಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದತ್ತ ಅಂದರೆ ಕರಾವಳಿಯ ಪಶ್ಚಿಮ ಭಾಗದತ್ತ ಬಂದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕಿರುವಂಥದ್ದು. ಕಬಿನಿ ದಳಂ 2 ಅನ್ನ ಮುನ್ನಡೆಸಿದಂತಹ ವಿಕ್ರಮ್ ಗೌಡನ ಜೊತೆ ಸುಮಾರು 6 ಮಂದಿ ನಕ್ಸಲೈಟ್ಗಳು ಇದ್ರು. ಅವರು ಮೊನ್ನೆ ಕಾರ್ಯಾಚರಣೆ ಆದಂಥ ಸಂದರ್ಭದಲ್ಲಿ ಕಾಡಿನಲ್ಲಿ ದಿಕ್ಕಾಪಾಲಾಗಿ ಓಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ANFಗೆ ಸಿಗ್ತಾ ಇರುವಂಥದ್ದು. ಹಾಗಾಗಿ ಸುಮಾರು 8 ತಂಡ ಈಗ ಕಾಡಿನಲ್ಲಿ ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅದು ಉಡುಪಿಯ ಅರಣ್ಯ ಭಾಗ ಆಗಿರ್ಬೋದು, ದಕ್ಷಿಣ ಕನ್ನಡ ಸೇರಿದಂತೆ ಅರಣ್ಯ ಭಾಗ ಮತ್ತು ನೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಭಾಗದಲ್ಲಿ ಕೂಬಿಂಗ್ ಕಾರ್ಯಾಚರಣೆಯನ್ನ ಮಾಡಲಾಗಿರುವಂಥದ್ದು. ಕಳೆದ ಸುಮಾರು ಗಂಟೆಗಳಿಂದ ನಿರಂತರವಾಗಿ ಕೂಬಿಂಗ್ ಕಾರ್ಯಾಚರಣೆಯನ್ನ ANF ಮಾಡ್ತಾ ಇದೆ. ಇನ್ನೊಂದು ಕಡೆ ಮಹತ್ವದ ವಿಚಾರವನ್ನ ಸಂಗ್ರಹಿಸಲು ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಳೆದ 1 ವಾರದಿಂದ ಕಬ್ಬಿನಾಲೆಯ ಅರಣ್ಯ ಭಾಗದಲ್ಲಿ
ವಿಕ್ರಮ್ ಗೌಡ ಇದ್ದ ಅನ್ನೋದು ಕೂಡ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ. ಕಳೆದ ಸೋಮವಾರ ಸುಧಾಕರ್ ಗೌಡ ಎಂಬುವರ ಮನೆಗೆ ದಿನಸಿ ಸಾಮಗ್ರಿಗಳನ್ನ ತೆಗೆದುಕೊಂಡು ಬರೋಕೆ ಬರ್ತೀನಿ ಅನ್ನೋದನ್ನು ಹೇಳಿದ್ದ. ಇದೇ ಮಾಹಿತಿಯನ್ನು ಆಧರಿಸಿ ವಿಕ್ರಮ್ ಗೌಡ ಬರುವಂತ ಸಂದರ್ಭದಲ್ಲಿ ANF ಆ ಮನೆಗೆ ಸುತ್ತುವರಿದಿದ್ದಾರೆ. ಈ ಸಂದರ್ಭದಲ್ಲಿ ಗುಂಡಿನ ಚಕಮಕಿಗೆ ರೆಡಿ ಆಗ್ತಾ ಇತ್ತು. ಹಾಗಾಗಿ ಪೊಲೀಸರ ಮೇಲೆ ವಿಕ್ರಮ್ ಗೌಡ ಗುಂಡು ದಾಳಿ ಮಾಡುವ ಮುನ್ನ ಪೊಲೀಸರೇ AK-47 ನಲ್ಲಿ ವಿಕ್ರಮ್ ಗೌಡನ ಮೇಲೆ ದಾಳಿ ಮಾಡಿರುವಂಥದ್ದು. ಸುಮಾರು 7 ಗುಂಡುಗಳು ಆತನ ದೇಹದಲ್ಲಿ ಪತ್ತೆ ಆಗಿದೆ ಅನ್ನೋದು ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ಹಾಗಾಗಿ ಇಡೀ ಕರಾವಳಿ ಭಾಗದಲ್ಲಿ ಅಥವಾ ಪಶ್ಚಿಮ ಘಟ್ಟದಲ್ಲಿ ಕಳೆದ 20 ವರ್ಷಗಳಿಂದ ನಕ್ಸಲ್ ಹೋರಾಟಗಳು ಆಗ್ತಾ ಇತ್ತು. ಆ ಹೋರಾಟಗಳಿಗೆ ಜೀವ ತುಂಬುತ್ತಾ ಇದ್ದವ ವಿಕ್ರಮ್ ಗೌಡ ಮತ್ತು ಇಡೀ ನಕ್ಸಲರಿಗೆ ನಾಯಕನಾಗಿ ಗುರುತಿಸಿಕೊಂಡ ವಿಕ್ರಮ್ ಗೌಡ ಈಗ ಆತನ ಯುಗಾಂತಿ ಆಗಿದೆ. ಹಾಗಾಗಿ ಆತನ ಸಹಚರಿಗೆ ಕೂಡ ಶರಣಾಗತಿ ಆಫರ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ನೀವು ಶರಣಾಗತಿ ಆಗೋದಾದ್ರೆ ಮುಕ್ತವಾದ ಅವಕಾಶ ಇದೆ, ಅದು ಬಿಟ್ಟು ಬಂದೂಕನ್ನು ಹಿಡಿದು ಮತ್ತೆ ಹೋರಾಟ ಮಾಡೋದಾದ್ರೆ ANF ನ ದಾಳಿಗೆ ಗುರಿಯಾಗಬೇಕೆಂಬ ಸ್ಪಷ್ಟವಾದ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ನವಿತಾ, ಕಿಶನ್, ಈಗಾಗಲೇ ಕೂಂಬಿಂಗ್ ಕಾರ್ಯಾಚರಣೆ ಈಗ ಯಾವ ರೀತಿಯಾಗಿ ಅಲ್ಲಿ ನಡೀತಾ ಇದೆ? ಯಾಕಂದ್ರೆ ಪ್ರಮುಖವಾಗಿ ಈಗ DIG ರೂಪಾ ಅವರು ಹೇಳಿದ ಹಾಗೆ ಕೂಡ ಈಗ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದೀವಿ, ಏನೇನು ಆಗುತ್ತೆ ಮುಂದಿನ ಆಪರೇಷನ್ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅಂತೇಳಿ ಈಗ ಕಂಟಿನ್ಯೂ ಆಗಿ ನಡೀತಾ ಇದೆಯಾ ಈ ಕಾರ್ಯಾಚರಣೆ? ಕೂಬಿಂಗ್ ಭಾಗದಲ್ಲಿ ಬಹಳಷ್ಟು ವೇಗವಾಗಿ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಕಬ್ಬಿನಾಲೆಯ ಭಾಗದಲ್ಲಿ ಬಹಳಷ್ಟು ತಂಡಗಳು ಈಗ ಅಲ್ಲಿ ಬೀಡು ಬಿಟ್ಟಿರುವಂಥದ್ದು, ಅರಣ್ಯದಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕೆಂದ್ರೆ ನಿನ್ನೆ ಪಿತ್ತಬೈಲಿಂದ ಹೆಬ್ರಿ ಮಣಿಪಾಲಕ್ಕೆ ವಿಕ್ರಮ್ ಗೌಡನ ಮೃತದೇಹ ಬರುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ಒದಗಿಸಲಾಗಿತ್ತು. ಯಾಕೆಂದ್ರೆ ನಕ್ಸಲರು ಮತ್ತೆ ದಾಳಿ ಮಾಡುವ ಆತಂಕ ಇತ್ತು. ಇವತ್ತು ಆ ಕೂಡ್ಲು ಮನೆಯಲ್ಲಿ ಅಂತ್ಯ ಸಂಸ್ಕಾರ ಆಗುವ ಹಿನ್ನೆಲೆಯಲ್ಲಿ ಆ ಕೂಡ್ಲು ಮನೆಯ ಸುತ್ತಮುತ್ತಲಿನ ಅರಣ್ಯ ಭಾಗದಲ್ಲಿ ಅತಿ ಹೆಚ್ಚಿನ ಕೂಬಿಂಗ್ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ನಕ್ಸಲ್ ಮತ್ತೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಬಗ್ಗೆ ಮಾಹಿತಿ ANFಗೆ ಸಿಗ್ತಾ ಇರುವಂಥದ್ದು. ಹಾಗಾಗಿ ಕಬ್ಬಿನಾಲೆ ಆ ಕೂಡ್ಲು ಸುತ್ತಮುತ್ತಲಿನ ಅರಣ್ಯ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಬಿಂಗ್ ಕಾರ್ಯಾಚರಣೆ ಮಾಡಲಾಗಿರುವಂಥದ್ದು. ಈ ವಿಕ್ರಮ್ ಗೌಡನನ್ನ ಕಾರ್ಯಾಚರಣೆ ಸಂದರ್ಭದಲ್ಲಿ ಸುಮಾರು 100 ಮಂದಿ ANF ಪೊಲೀಸರು ಇದ್ರು ಅನ್ನೋದು DIG ರೂಪಾ ಅವರು ಹೇಳಿರುವಂತಹ ಮಾಹಿತಿ. ಬೆಂಗಳೂರಿಂದ 75, ಶಿವಮೊಗ್ಗದಿಂದ 25 ANF ಮೆನ್ಗಳನ್ನ ತರಿಸಿಕೊಂಡಿದ್ವಿ ಈ ಕಾರ್ಯಾಚರಣೆಗೆ ಅನ್ನೋದನ್ನು ಹೇಳಿರುವಂಥದ್ದು. ಹಾಗಾಗಿ ಕಬ್ಬಿನಾಲೆ ಮತ್ತು ಉಡುಪಿಯ ಸುತ್ತಮುತ್ತಲಿನ ಅರಣ್ಯ ಭಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಸೇರಿದಂತೆ ಆ ಸುತ್ತಮುತ್ತಲಿನ ಅರಣ್ಯ ಭಾಗ, ನೆರೆಯ ಚಿಕ್ಕಮಗಳೂರಿನ ಅರಣ್ಯ ಭಾಗ ಸೇರಿದಂತೆ ಎಲ್ಲ ಕಡೆ ಕೂಬಿಂಗ್ ಕಾರ್ಯಾಚರಣೆಗೆ ಆಗ್ತಾ ಇರುವಂಥದ್ದು. ಮುಂದಿನ ಕೆಲವು ದಿನಗಳ ಕಾಲ ಈ ಕೂಬಿಂಗ್ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸುಮಾರು 5 ರಿಂದ 6 ಮಂದಿ ನಕ್ಸಲೇಟ್ಗಳು ಕಾಡಿನ ಒಳಗೆ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಪೊಲೀಸರಲ್ಲಿ ಇರುವ ಕಾರಣಕ್ಕಾಗಿ ಕೂಬಿಂಗ್ ಕಾರ್ಯಾಚರಣೆಯನ್ನ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಕಾಡಂಚಿನ ಮನೆಗಳಿಗೆ ಮತ್ತೆ ದಿನಸಿ ಸಾಮಗ್ರಿಗಳಿಗಾಗಿ ನಕ್ಸಲರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಕೂಡ ಪೊಲೀಸರು ಹದ್ದಿನ ಗಣ್ಣನಿಟ್ಟಿದ್ದಾರೆ ಮತ್ತು ಕಾಡಂಚಿನ ಮನೆಗಳಿಗೆ ಕೂಡ ಮಾಹಿತಿಯನ್ನು ಕೊಡಬೇಕು ಅನ್ನೋದ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ದಿನಸಿ ಸಾಮಗ್ರಿಗಳನ್ನ ಪಡ್ಕೊಳ್ಳೋಕೆ ಬೇರೆ ಬೇರೆ ವೇಷಗಳಲ್ಲಿ ನಕ್ಸಲರು ಬರ್ಬೋದು. ಹಾಗಾಗಿ ರಾತ್ರಿಯ ವೇಳೆ ಜಾಗೃತರಾಗಿರ್ಬೇಕು. ಏನಾದ್ರೂ ಸೂಚನೆಗಳು ಕಂಡು ಬಂದ್ರೆ ಅದನ್ನು ಇಮಿಡಿಯೇಟ್ ಆಗಿ ಸ್ಥಳೀಯ ಪೊಲೀಸರಿಗೆ ತಿಳಿಸಬೇಕೆಂಬ ಎಚ್ಚರಿಕೆಯನ್ನು ಮತ್ತು ಸೂಚನೆಯನ್ನ ಪೊಲೀಸರು ಕೊಟ್ಟಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್.